ಇಬ್ಬರು ಹೊಸೆದ ಪ್ರೇಮದ ದಾರ. ತಿರ್ಗಾ 2:45-3 ಗಂಟೆಗೆ ಫೋನು, ಅರ್ಜೆಂಟ್ ಕಿಂಗ್ಸ್ ಕೋಟೆ ಬರಬೇಕು ಅಂತ ಅಂದ್ಬಿಟ್ಟು. ಬೆಳಗ್ಗೆ ಬರ್ತೀನಪ್ಪ. ಇಲ್ಲ ಅರ್ಜೆಂಟ್ ಬರಬೇಕು ನೀವು. ಅಲ್ಲಿ ನಾನು ನಂದಲ್ಲ ಅಂದ್ಬಿಟ್ಟು ಒಂದು ಸ್ಕೂಟರ್, ಬಜಾಜ್ ಸ್ಕೂಟರ್ ತಗೊಂಡು ಸ್ಪೀಡಾಗಿ ಹೋದರೆ ಅಲ್ಲಿ ಎಲ್ಲ ಕಿಂಗ್ಸ್ ಕೋಟ್ ಲೈಟೆಲ್ಲ ಆನ್ ಆಗಿತ್ತು. ಸೆಕ್ಯೂರಿಟಿ ಹೇಳದ ಆಂಬುಲೆನ್ಸಲ್ಲಿ ವಿಕ್ರಮ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಬೇಗ ಅಲ್ಲಿ ಹೋಗಿ ಸರ್ ಅಂತ. ಸರಿ, ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ದಂಗೆ ಇದ್ದೆ. ವಿಕ್ರಮ್ ಹಾಸ್ಪಿಟ್ಲಿಗೆ ಬೇಗ ಹೋದೆ. ವಿಕ್ರಮ್ ಹಾಸ್ಪಿಟ್ಲಿಗೆ ಹೋಗಿನೂ ಗಾಡಿ ನಿಲ್ಲಿಸಿಲ್ಲ. ಅಲ್ಲಿಂದ ಹೊರಗಡೆಯಿಂದ ಸ್ಟ್ರೆಚರು ಈಚೆ ಬರ್ತಾಯಿತ್ತು. ಅವತ್ತು ಕಾಲ್ವಾರ ದಿನ ಏನಪ್ಪ ಅವತ್ತಂದರೆ ಮಂಗಳವಾರ ಅವತ್ತು ನನ್ನವರು ಸಂಜೆ ಒಂದು 2:30-3 ಗಂಟೆ ಫೋನ್ ಮಾಡ್ತಾರೆ, ಶಿವ ಎಲ್ಲಿದೆಯಾ ಅಂತ. ಮಂಗಳವಾರ ಅವತ್ತು ನಾನು ಅವತ್ತು KRS ಬ್ಯಾಕ್ ವಾಟ್ರಲ್ಲಿ ಗಣೇಶ್ ಅವ್ರದ್ದು ಶೂಟಿಂಗ್ ಮಾಡ್ತಾಯಿದ್ದೆ. ಏನೋ ಒಂಥರ ಫಿಲ್ಮ್ ಹೆಸರು ಏನೋ ಒಂಥರ ಅಂತ. ಎಲ್ಲಿದೆ ಅಣ್ಣ ಇತ್ತು ಶೂಟಿಂಗ್ ಮಾಡ್ತಿದ್ದೀನಿ. ಯಾವ ಪಿಕ್ಚರ್? ಗಣೇಶ್ ಅವ್ರದ್ದು. ಏನೋ ಒಂಥರ, ಬಯಲಿ ನನ್ನ ಮಗನಲ್ಲಿ ನನಗೆ ಅರ್ಜೆಂಟ್, ನಂಗೆ ಕೆಲಸ ಐತೆ ಬಯಲಿ ಅಂತಂದರು. ಸರಿ ಕರೀತಾರಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಇಮ್ಮಿಡಿಯೇಟಾಗಿ ನಮ್ಮ ಹುಡುಗರಲ್ಲಿ ಒಂಚೂರು ಕೆಲಸ ವಹಿಸ್ಬಿಟ್ಟು, ಆವಾಗ ಓಲ್ವೋ ಅನ್ನೋ ಬಸ್ಸು ಫ್ರೆಶ್ಶಾಗಿ ಬಂದಿತ್ತು ಮೈಸೂರಿಗೆ ಹೊಸ್ದಾಗಿ. ಆ ಓಲ್ವೋ ಬಸ್ ಹತ್ಕೊಂಡು ಸ್ಟ್ರೈಟ್ ಮೈಸೂರಿಗೆ ಬಂದೆ. ಮೆಟ್ರೋಪಲ್ ಇಳ್ಕೊಂಡೆ, ಸ್ಟ್ರೈಟ್ ಹೊರಡೆ ಬಂದೆ. ಒಂದು 5 ಗಂಟೆ ಆಗಿರಬೇಕು. ಬಂದೆ ಕೂತಿದ್ರು ಬಾಬುಂದು ಇದು ಹಾಕೊಂಡು ಕೂತಿದ್ರು. ನಮಸ್ಕಾರ ಅಣ್ಣ ಅಂದೆ. ಏನಿಲ್ಲ ನೀವೇ ಕರೆದಲ್ಲಣ್ಣ ಅಂದೆ. ಏನಿಲ್ಲ, ಅದೇ ಬೆಳಗ್ಗೆ ಸ್ವಲ್ಪ ಜಲ್ದಿ ಹೋಗಬೇಕು. ನೀ ತುಳಸಿ ತಗೋಬತ್ತೀಯಲ್ಲ, ತುಳಸಿ ಒಂಚೂರು ಬೆಳಗ್ಗೆ ಬೇಗ ತಗೋಪ್ಪ ಅಂತ. ಎಷ್ಟು ಗಂಟೆಗೆ ಬರಬೇಕಣ್ಣ? ಒಂದು 5:15 ಬಿಟ್ಬಿಡಿ ಅಣ್ಣ. 5:15 ಆಗಲ್ಲ, ಅದು ಕತ್ಲೆಯಲ್ಲಿ ಗೊತ್ತಾಗಿಲ್ಲ. ಅದು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಸಿಗ್ತಾಯಿತ್ತು. ಅದು ಮಾಮೂಲಿ ತುಳಸಿ ಅಲ್ಲ, ಅದೊಂಥರ ಈ ಕಾಡು ತುಳಸಿ ಅಂತ. ಅದು ಆ ಕಾಡು ತುಳಸಿನ ಅವ್ರು ಏನು ಮಾಡೋರು ಅಂತಂದರೆ, ಒಂದಿಷ್ಟು ಕಿತ್ಕೊಂಬಂದರೆ ಒಂದಷ್ಟು ದಿವಸ ಮಡಿಕೊಂಡು ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಕುಡಿಯೋದನ್ನು, ಅದೊಂದು ಅಭ್ಯಾಸ ಆಯಿತು ಅವ್ರಿಗೆ. ಆ ತುಳಸಿ ಬೇಕಾಗಿತ್ತು. ಸರಿ, ಕತ್ಲೆ ಕೈ ಹಾಕಂಗೆ ಗೊತ್ತಾಯ್ಕಿಲ್ಲಣ್ಣ, ಒಂಚೂರು ಬೆಳಕು ಬಂದರೆ ಆ ತುಳಸಿನ ಎತ್ಕೊಬರ್ತೀನಿ ಅಂದ್ಬಿಟ್ಟು ಅದು ಹೇಳಿದೆ, ಕನ್ವಿನ್ಸ್ ಮಾಡಿದೆ. ಆಯಿತು ಮರಿ, 6 ಗಂಟೆ ಲೇಟ್ ಮಾಡಬೇಡ, ನೀ ಬಂದ್ಬಿಡು ನೀನು ಅಂತ ಅಂದ್ಬಿಟ್ಟು ನನಗೆ ಸರಿ ಅಂದ್ಬಿಟ್ಟು ಇದು ಮಾಡಿದ್ರು. ಸರಿ ಮಾತಾಡಿದೆ. ಆಮೇಲೆ ಕಾಫಿ ಇತ್ತು, ಕಾಫಿ ಕುಡಿ ಅಂತ ಅಂದರು. ಆ ಕಾಫಿ ಇಲ್ಲಿ ಸ್ವಲ್ಪ ಇತ್ತು, ನಾವು ಒಬ್ಬ ಕುಡಿಯೋಷ್ಟು ಕಾಫಿ ಇತ್ತು. ಅದು ಅಮುಕ್ತಾ ಇದೆ, ಬತ್ತೇನೇ ಇರಲಿಲ್ಲ ಕಾಫಿ. ಅದು ಅವರು ಒಂದೇ ಒಂದು ಬೆಳ್ಳಲ್ಲಿ ಹಂಗೆ ಅಮುಕಿದ್ರೆ ಹಿಂಗೆ ಫುಲ್ ಕಾಫಿ ಬತ್ತು. ಅದಕ್ಕೆ ಯಾರು ಅಮುಕ್ಬೇಕು ಅವರೇ ಅಮುಕ್ಬೇಕು ಅಂದ್ಬಿಟ್ಟು ಕಾಮಿಡಿ ಮಾಡಿದ್ರು. ಅವತ್ತು ಕಾಫಿ ಕುಡಿದೆ, ಕೊನೆಯ ದಿನ ಅವತ್ತು ಕಾಫಿ ಕುಡಿದೆ, ಮಾತಾಡಿದೆ. ಆಮೇಲಿಂದ ಸಂಜೆ ಅವತ್ತು ಮಂಗಳವಾರ ಆಗಿರೋದ್ರಿಂದ ಈ ಹನುಮಂತ ಹೋಟ್ಲಿಂದ ಒಂದು ಮನೆಗೆ 3-4 ಬಿರಿಯಾನಿ ತಗೊಂಡು ಬಂದು ಮನೆಯಲ್ಲೆಲ್ಲ ಕೂತ್ಕೊಂಡು ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದು. ಬೆಂಗಳೂರಲ್ಲಿ ಏನೋ ಹಾಕಿದ್ರು ಪೇಪರಲ್ಲಿ, ವಿಷ್ಣು ಸರ್ ಕಾಲು ಏನೋ ಇದಾಗಿದೆ ಅಂತೆ, ಹಂಗಾಗಿದೆ ಹಿಂಗಾಗಿದೆ, ಅವ್ರ ಕಾಲಿಲ್ಲ ಹಂಗೆ ಅಂತ. ನಾನು ಮನೆಯವ್ರಿಗೆಲ್ಲ ಹೇಳ್ತಾಯಿದ್ದೆ, ನೋಡಿ ಹಿಂಗೆಲ್ಲ ಬರೀತಾರೆ ಕಚ್ಚಡವಾಗಿ, ಅವ್ರು ಅಷ್ಟು ಚೆನ್ನಾಗಿದ್ದಾರೆ. ಅವರು ನಾಳೆ ಬೆಳಗ್ಗೆ ಬೆಂಗಳೂರು ಹೋಯ್ತವ್ರೆ, ಇವ್ರಿಗೆ ದೇವ್ರ ಬುದ್ಧಿ ಕೊಟ್ಟಿಲ್ಲ ಅಂತ ನಾನು ಬೆಂಗಳೂರಿಗೆ ಬೈತಾ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ನಾವು ಮಲಗಿದಾಗ 11 ಗಂಟೆ. ತಿರ್ಗಾ 2:45-3 ಗಂಟೆಗೆ ಫೋನು, ಏನಂತಂದರೆ ಅರ್ಜೆಂಟ್ ಕಿಂಗ್ಸ್ ಕೋಟೆ ಬರಬೇಕು ಅಂತ ಅಂದ್ಬಿಟ್ಟು. ನಾನು ಅರ್ಜೆಂಟ್ ಕಿಂಗ್ಸ್ ಕೋಟೆ ಇಷ್ಟೊತ್ತಲ್ಲ, ಎಷ್ಟು ಟೈಮು? ಬೆಳಗ್ಗೆ ಬರ್ತೀನಪ್ಪ. ಇಲ್ಲ ಅರ್ಜೆಂಟ್ ಬರಬೇಕು ನೀವು. ಅಲ್ಲಿ ನಾನು ನಂದಲ್ಲ ಅಂದ್ಬಿಟ್ಟು ಒಂದು ಸ್ಕೂಟರ್, ಬಜಾಜ್ ಸ್ಕೂಟರ್ ತಗೊಂಡು ಒಂದು ಶಾರ್ಟ್ ನಿಕ್ಕರ್ ಹಾಕೊಂಡು ಸ್ಪೀಡಾಗಿ ಹೋದರೆ ಅಲ್ಲಿ ಎಲ್ಲ ಕಿಂಗ್ಸ್ ಕೋಟ್ ಲೈಟೆಲ್ಲ ಆನ್ ಆಗಿತ್ತು. ಸೆಕ್ಯೂರಿಟಿ ಹೇಳದ ಇಲ್ಲ ಆಂಬುಲೆನ್ಸಲ್ಲಿ ವಿಕ್ರಮ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಬೇಗ ಅಲ್ಲಿ ಹೋಗಿ ಸರ್ ಅಂತ. ಸರಿ, ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ದಂಗೆ ಇದ್ದೆ. ವಿಕ್ರಮ್ ಹಾಸ್ಪಿಟ್ಲಿಗೆ ಬೇಗ ಹೋದೆ. ವಿಕ್ರಮ್ ಹಾಸ್ಪಿಟ್ಲಿಗೆ ಹೋಗಿನೂ ಗಾಡಿ ನಿಲ್ಲಿಸಿಲ್ಲ. ಅಲ್ಲಿಂದ ಹೊರಗಡೆಯಿಂದ ಸ್ಟ್ರೆಚರು ಈಚೆ ಬರ್ತಾಯಿತ್ತು. ನನಗೆ ಸ್ಟ್ರೆಚರ್ ನೋಡಿಬಿಟ್ಟು ಒಂಥರ ಕತ್ಲೆ ಆಗೋಯ್ತು. ನನಗೆ ಹೋಗಿರೋದೇ ಕತ್ಲೆ. ನನ್ನ ಕಣ್ಣು ಒಂಥರ ಮಂಜಾಗೋಯ್ತು. ಏನು ಅಳ್ತವ್ರೆ ಅಲ್ಲೆಲ್ಲ, ಎಲ್ಲರೂ ಇದ್ದಾರೆ. ಏನಾಗೈತೆ ಅಂದ್ಬಿಟ್ಟು ನನಗೆ ಕಣ್ಣು ಮಂಜು ಥರ ಆಗೋಯ್ತು. ಸ್ಕೂಟ್ರಿಂದ ಬಿದ್ದೋಗ್ಬಿಟ್ಟೆ ಕೆಳಗಡೆ. ಆಮೇಲೆ ನನ್ನ ಜೊತೆಲಿ ಒಬ್ಬ ಕೃಷ್ಣ ಅಂತ ಬಂದಿದ್ದ, ಅವನ ಎತ್ತಿ ಆ ಕಡೆ ಮಾಡ್ದ. ಅವನ ಎತ್ತಿ ಗಾಡಿ ನಿಲ್ಲಿಸ್ದ, ಹತ್ರ ಬಂದೆ. ಏನು ಮಾತಿಲ್ಲ, ಏನಿಲ್ಲ. ಅಮ್ಮನೇ ಅವರೇ
ಒಂದು ದೊಡ್ಡ ಪರ್ವತ ಬಿದ್ದಂಗೆ ಅವ್ರಿಗಾಗೈತೆ. ಪಾಪ ಅವ್ರು ನಾನು ಹಿಂಗೆ ಕೆಳಗಡೆ ಬಿದ್ದೋಗ್ಬಿಟ್ಟು ಅಂದ್ಬಿಟ್ಟು ನನಗೆ ಎತ್ತಕ್ಕೆ ಹೋದರು. 2-3 ಗುಂಡಿ ಎಲ್ಲ ಕಿತ್ತೋಯ್ತು. ಆವಾಗ ಆ ಸ್ಟ್ರೆಚರ್ನ ತೆಗೆದು ಆಂಬುಲೆನ್ಸ್ಗೆ ಎತ್ತಿ ಮಾಡಿದ್ರು. ಬೆಳಗಿನ ಜಾವನೇ ಹೋದ್ರು ಬೆಂಗಳೂರಿಗೆ. 6 ಗಂಟೆಗೆ ಬೆಂಗಳೂರಿದ್ದರು. ಅವತ್ತು ಆ ಸೀನ್ ನಡೆದಿದ್ದು ಮಾತ್ರ ನಿಜವಾಗ್ಲೂ ನಾವು ನಮ್ಮ ಮನೇಲಿ ನೀವು ನೆಮ್ತಿರಲ್ವ, ನನ್ನ ಮಕ್ಕಳು 3 ದಿನ ಊಟ ಮಾಡಿಲ್ಲ. ನಮ್ಮನೆಲ್ಲ ನಮ್ಮ ತಾಯಿ ತಂದೆಯಿಂದ ಹಿಡಿದು ನನ್ನ ಮಕ್ಕಳಿಂದ ಹಿಡಿದು ನನ್ನ ಹೆಂಡತಿಂದ ಹಿಡಿದು ಎಲ್ಲ ನಾವು ದೊಡ್ಡ ಫ್ಯಾನ್ಸ್ ವಿಷ್ಣು ಸರ್ಗೆ, ದೊಡ್ಡ ಫ್ಯಾನ್ಸು. ಯಾವ ಥರ ಫ್ಯಾನ್ಸ್ ನಿಮಗೆ ಹೇಳ್ಕೊಳ್ಳೋಕ್ಕೆ ನಿಮಗೆ ಬರಲ್ಲ. ಅದು ನಾವು ಹೇಳ್ತೀವಲ್ಲ ಸರ್, ನಮ್ಮ ಮನೆ ದೇವರಲ್ಲೊಬ್ಬರು ಅವರು. ನಮ್ಮ ಮನೆ ದೇವ್ರು ಹೆಂಗೆ ಪೂಜೆ ಮಾಡ್ತೀವಿ, ನಾನು ಅವ್ರನ್ನ ಪೂಜೆ ಮಾಡ್ತೀವಿ. ನಮ್ಮ ಮನೆಯವರೆಲ್ಲ ಪೂಜೆ ಮಾಡ್ತೀವಿ. ಯಾಕೆ ನಾವು ಅವರಿಂದ ಬದುಕಿದ್ದೀವಿ, ಬಾಳ್ತಾ ಇದ್ದೀವಿ. ಇವತ್ತು ಅವರ ಆಶೀರ್ವಾದದಿಂದನೇ ನಾವು ಒಂದಷ್ಟೆಲ್ಲ, ನಾನು ಹೇಳಲ್ಲ ಹಿಂಗೆಲ್ಲ ಇದ್ದೀನಿ ಹಂಗೆಲ್ಲ ಇದ್ದೀನಿ ಅಂತಂದರೆ ಅವರ ಆಶೀರ್ವಾದ. ಇನ್ನೂ ಅವ್ರ ಆಶೀರ್ವಾದ ಇರೋದ್ರಿಂದ ನಾನು ತುಂಬ ಚೆನ್ನಾಗಿರೋದು. ನಾನು ಒಳ್ಳೆ ಮಾತಾಡೋದು ಕಲ್ತಿರೋದು. ನಾವೆಲ್ಲ ಮುಂಚೆ ಭಾಳ ಹುಡುಗರಲ್ಲಿ ಭಾಳ ರಫ್ ಆ್ಯಂಡ್ ಟಫ್ ಸರ್. ತುಂಬ ನಾವು ಏನು ಹೇಳ್ತಾರೆ, ಒಬ್ಬರು ಜನಕ್ಕೆ ನಾವು ಈ ವಸ್ತು ಬೇಡವೇನೋ ಅನ್ನೋ ಥರ ಇದ್ದು, ಈ ವಸ್ತು ಬೇಕು ಅನ್ನೋ ಥರ ಆಗಿದ್ದೆಲ್ಲ ವಿಷ್ಣು ಸರಿಂದ. ಅವರೊಂದು ದಾರಿ ಇತ್ತಲ್ಲ, ಆ ದಾರಿ ನಮಗೆ ಪ್ರತಿಯೊಂಥರನ್ನು ಕಲಿಸ್ಕೊಟ್ಬಿಡ್ತು. ನಾವು ಹೆಂಗಿರಬೇಕು, ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು, ನಾವೇನೆಲ್ಲ ಮುಂದಕ್ಕೆ ಕನಸು ಕಾಣ್ಬೋದು. ಆ ಕನಸು ಕಂಡ್ರೆ ಅದು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ, ಅದು ಅಷ್ಟೊಂದೆಲ್ಲ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ವಿಷ್ಣು ಸಾರನೇ. ಅದನ್ನು ನಾವು ಇರಗಂಟೆ ಮನೆಯಕ್ಕಾಗಲ್ಲ ಸರ್. ಎಷ್ಟು ಜನ್ಮ ಎತ್ತರವೇ ಇನ್ನೂ ಅಂಥ ಪುಣ್ಯಾತ್ಮ ನಮಗೆ ಸಿಗ್ತಾರಿಲ್ಲ ಅನ್ನೋದು ನಮಗೆ. ಯಾಕೆ ನಾಳೆ ಗೊತ್ತಿಲ್ಲವಲ್ಲ ಸರ್, ನಾಳೆ ಏನಂತ ಗೊತ್ತಿಲ್ಲವಲ್ಲ. ಸ್ಟಿಲ್ ಇವತ್ತೊಂದು ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಅಂಥ ಪುಣ್ಯಾತ್ಮ ನಮಗೆ ನೆಕ್ಸ್ಟ್ ಸಿಗಲ್ಲ. ಬನ್ನಿ ಏನು ಹೇಳಿ, ಏನು ನೀವು ಕೋಟಿಗೊಬ್ಬ ಹಿಂಗೆಲ್ಲ ಅಂತೀರಾ, ಒಬ್ಬರೇ ವಿಷ್ಣುವರ್ಧನ್.